ಪ್ರಕೃತಿ ಕಣ್ಣಿಗೆ ಗೋಚರಿಸುವ ದೇವರು. ನಿಸರ್ಗದಲ್ಲಿ ದೇವರು ಮತ್ತು ದೈವತ್ವ ಎರಡನ್ನೂ ಕಾಣಬಹುದು. ಹೆರವಲಿ ಗ್ರಾಮದ ಬೇಣಮನೆ ಪ್ರದೇಶವು ಐತಿಹಾಸಿಕ ಹಿನ್ನೆಲೆ ಮತ್ತು ಭಗ್ನ ವಿಗ್ರಹಗಳ ಅವಶೇಷಗಳಿಂದ ನಿರ್ಮಾಣಗೊಂಡ ಪಂಚಕ್ಷೇತ್ರಗಳನ್ನು ಹಾಗೂ ಹಲವು ಶತಮಾನಗಳ ಚಾರಿತ್ರಿಕ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಪ್ರಕೃತಿಯ ಮೇಲೆ ಮನುಷ್ಯನ ಅತಿಕ್ರಮಣವು ಹೆಚ್ಚಾಗುತ್ತಿದ್ದ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಈ ಪ್ರದೇಶವನ್ನು ದೇವರ ಕಾಡು, ಕಾಯ್ದಿಟ್ಟ ಅರಣ್ಯ ಪ್ರದೇಶವೆಂದು ಸಂರಕ್ಷಿಸಲಾಯಿತು ಎಂದು ಹೊನ್ನಾವರದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾ ಎಂಜಿ ಹೆಗಡೆ ಹೇಳಿದರು. ಅವರು ಇತಿಹಾಸ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳ ಸಹಯೋಗದಲ್ಲಿ ಹೊನ್ನಾವರ ತಾಲೂಕಿನ ಹೆರಾವಲಿ ಗ್ರಾಮದ ಕಾಮಕೋಡ ದೇವರ ಕಾಡಿನಲ್ಲಿ ಹೊನ್ನಾವರ ತಾಲೂಕಿನ ಎಸ್ಡಿಎಂ ಕಾಲೇಜಿನ ವಿದ್ಯಾರ್ಥಿಗಳ ಐತಿಹಾಸಿಕ ತಾಣಗಳ ಭೇಟಿ, ಪರಿಸರ ವೀಕ್ಷಣೆ, ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ದೇವರು, ವಿಗ್ರಹ, ದೇವಾಲಯಗಳು ಆಧ್ಯಾತ್ಮಿಕ ಅನುಭೂತಿಯಾಗಿದ್ದರೆ ವಾಸ್ತವವಾಗಿ ಪ್ರಕೃತಿಯೇ ನಿಜವಾದ ದೇವರು. ನಮ್ಮ ಪೂರ್ವಜರೂ ಸಹ ನಿಸರ್ಗದ ಚರಾಚರಗಳನ್ನು ಪೂಜಿಸಿ ದೈವತ್ವದ ಸ್ಥಾನಮಾನವನ್ನು ನೀಡಿದ್ದರು. ಅದೇ ರೀತಿ ದೇವರ ಕಾಡನ್ನೂ ಸಹ ದೈವತ್ವದ ನಂಬಿಕೆಯಲ್ಲಿ ಪರಿಸರವನ್ನು ಕಾಯ್ದುಕೊಳ್ಳುವುದಾಗಿದೆ. ಒಂದೆಡೆ ಭಾರತದ 13 ನಗರಗಳು ಅತ್ಯಂತ ಮಲಿನ ನಗರಗಳೆಂದು ಗುರುತಿಸಲ್ಪಟ್ಟಿದ್ದರೆ, ಇನ್ನೊಂದೆಡೆ ನ್ಯೂಜಿಲೆಂಡ್ನ ಒಂದು ಪರ್ವತಕ್ಕೆ ಮಾನವ ಹಕ್ಕನ್ನು ನೀಡಿ ನಿಸರ್ಗಕ್ಕೂ ಸಹ ಮನುಷ್ಯನಿಗಿರುವಷ್ಟೇ ಜೀವಿಸುವ ಹಕ್ಕು ಇದೆ ಎಂದು ಜಗತ್ತಿಗೆ ತೋರಿಸಲಾಗಿದೆ. ಮನುಷ್ಯನ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಹೋರಾಟ ಮಾಡುತ್ತಾನೆ. ಆದರೆ ಪ್ರಕೃತಿಗೆ ಚ್ಯುತಿ ಬಂದಾಗ ಪ್ರಕೃತಿ ಪ್ರತಿಭಟಿಸದಿದ್ದರೂ ಪ್ರಕೃತಿಯ ಪರವಾಗಿ ಅದನ್ನು ಉಳಿಸಲು ಮನುಷ್ಯ ನ್ಯಾಯಾಲಯಕ್ಕೆ ಹೋಗಬಹುದಾಗಿದೆ. ಬದುಕುವ ಹಕ್ಕು ಮನುಷ್ಯನಿಗಿರುವಂತೆ ಗಿಡಮರಗಳಿಗೂ ಸಹ ಇದೆ. ನಮ್ಮ ಅಗತ್ಯಗಳನ್ನು ಪೂರೈಸಲು ಪರಿಸರವನ್ನು ಬಳಸಬೇಕೇ ವಿನಃ ನಮ್ಮ ಆಸೆ ಬುರುಕತನಕ್ಕೆ ಅಲ್ಲ. ಜನರ ಉಸಿರಿಗೆ ಹಸಿರು ಬಹುಮುಖ್ಯವಾಗಿದೆ ಎಂದರು. ಅತಿಥಿಯಾಗಿ ಪಾಲ್ಗೊಂಡ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಪ್ರೊಫೆಸರ್ ನಾಗರಾಜ್ ಹೆಗಡೆ ಅಪಗಾಲ್ ಮಾತನಾಡಿ, ಪರಿಸರ ಸ್ನೇಹಿ ಜೀವನ ಕ್ರಮ ಇಂದಿನ ಅನಿವಾರ್ಯತೆಯಾಗಿದೆ. ಯುವ ಸಮುದಾಯ ಗ್ರಾಮೀಣ ಪರಿಸರವು ನಗರೀಕರಣದತ್ತ ಕುರುಡಾಗಿ ಪರಿವರ್ತನೆಗೊಳ್ಳದಂತೆ ಎಚ್ಚರ ವಹಿಸಬೇಕಿದೆ. ಯುವ ಸಂಘಟನೆಗಳು ತಮ್ಮ ತಮ್ಮ ಊರಿನಲ್ಲಿ ದೇವರ ಕಾಡನ್ನು ಹುಟ್ಟುಹಾಕಿ ಪ್ಲಾಸ್ಟಿಕ್ ತ್ಯಾಜ್ಯದ ವಿರುದ್ಧ ಸಮರ ಸಾರಬೇಕಿದೆ ಎಂದರು. ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ನೀಲ್ಕಂಠ್ ನಾಯ್ಕ್, ಅರಣ್ಯ ವೀಕ್ಷಕ ಗಣೇಶ್ ನಾಯ್ಕ್, ಉಪನ್ಯಾಸಕಿ ತೇಜಸ್ವಿನಿ ಹೆಗಡೆ ಉಪಸ್ಥಿತರಿದ್ದರು. ಕಾಲೇಜಿನ ಇತಿಹಾಸ ಮತ್ತು ಪ್ರಾರ್ಥನಾ ಶಾಸ್ತ್ರ ಹಾಗೂ ಪರಂಪರಾ ಕೂಟದ ಮುಖ್ಯಸ್ಥರಾದ ಪ್ರೊಫೆಸರ್ ಮಂಜುನಾಥ್ ಭಂಡಾರಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ವಿಶಾಲ್ ಎಸ್ ವಂದಿಸಿದರು. ಮೇಘಾ ಮರಾಠಿ ನಿರೂಪಿಸಿದರು. ಭಾಗ್ಯ ಮತ್ತು ಸಂಗಡಿಗರು ಸ್ವಾಗತ ಗೀತೆ ಹಾಗೂ ಪರಿಸರ ಗೀತೆಯನ್ನು ಹಾಡಿದರು. ವಿದ್ಯಾರ್ಥಿಗಳಿಂದ ದೇವರ ಕಾಡಿನ ಸುತ್ತಮುತ್ತಲಿನ ಪರಿಸರದ ಐತಿಹಾಸಿಕ ಸ್ಥಳಗಳ ವೀಕ್ಷಣೆ, ಚಾರಿತ್ರಿಕ ಸ್ಮಾರಕಗಳ ಅಧ್ಯಯನ, ಪರಿಸರ ವೀಕ್ಷಣೆ ಮತ್ತು ಸ್ವಚ್ಛತಾ ಕಾರ್ಯವೂ ನಡೆಯಿತು. ಶ್ರೀ ಸತ್ಯಸಾಯಿ ಕರಿಕಾನ ಪರಮೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ಅರೇ ಅಂಗಡಿ, ತಾಲೂಕು ಹೊನ್ನಾವರ. ಪ್ರವೇಶಾತಿ ಪ್ರಾರಂಭ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ಸತ್ಯಸಾಯಿ ಸಂಸ್ಥೆ ಸುವ್ಯವಸ್ಥಿತ ಸುಂದರವಾದ ಕಟ್ಟಡ, ವಿದ್ಯಾರ್ಹತೆ ಜೊತೆಗೆ ತರಬೇತಿ ಹೊಂದಿದ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಶಾಲೆ, ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಬಾಲ ವಿಕಾಸ ತರಗತಿ, ಉತ್ತಮ ವಾಹನ ವ್ಯವಸ್ಥೆ, ಮಧ್ಯಾಹ್ನ ಬಿಸಿಯೂಟ, ವರ್ಷಪೂರ್ತಿ ಕ್ರಿಯಾತ್ಮಕ ಕ್ರಿಯಾಶೀಲ ವಿಜ್ಞಾನ ವಸ್ತು ಪ್ರದರ್ಶನ, ಗಣಿತ ಕಾರ್ಯಾಗಾರ, ಭಾಷಾ ಕಾರ್ಯಾಗಾರ, ಆಟೋಟ ಸ್ಪರ್ಧೆಗಳು, ಆಹಾರ ಮೇಳ, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಬೌದ್ಧಿಕ ಚಿಂತನೆಗೆ ಸೂಕ್ತ ವೇದಿಕೆ ಕಲ್ಪಿಸಿಕೊಡಲಾಗುತ್ತಿದೆ. ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ. ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ದಾಖಲಿಸಿದ ಹೆಗ್ಗಳಿಕೆ ಈ ಶಿಕ್ಷಣ ಸಂಸ್ಥೆಗಿದೆ. ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇದೊಂದಾಗಿದೆ. ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸುತ್ತಿದ್ದಾರೆ. ಸುತ್ತಮುತ್ತಲಿನ ಪಟ್ಟಣದವರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ತಮ್ಮ ಮಕ್ಕಳನ್ನು ಸಾಯಿ ಸಂಸ್ಥೆಗೆ ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ. ಹೆಚ್ಚಿನ ಮಾಹಿತಿಗಾಗಿ 7676105980 ಹಾಗೂ 9482440575 ಕರೆ ಮಾಡಿ. साई राम साई श्याम मेरे साई
राम